ಏನ್ರಪ್ಪ ಎಲ್ಲರೂ ಸಂದಾಕಿದ್ದೀರಾ? ನಾನು ನಿಮ್ಮ ಜೊತೆ ಮಾತಾಡ್ಬಿಟ್ಟು ತುಂಬ ದಿನ ಆಗೋಗ್ಬಿಡ್ತು. ಏನು ಮಾಡೋಣ ಕಣ್ರಪ್ಪ, ಹಿಂಗೆ ಮನೆ ಅಂತಂದಮೇಲೆ ಅದು ಇದು ಕೆಲಸ ಇದ್ದೇ ಇರ್ತದಲ್ವ. ಈ ತಿಂಗ್ಳಕ್ಕಾಗಲೇ ಒಂದಿನ ವೀಡಿಯೋ ಹಾಕಿರಲಿಲ್ಲ, ಎರಡನೇ ದಿನ ಒಂದು ವೀಡಿಯೋ ಹಾಕಿರಲಿಲ್ಲ. ಇವತ್ತು ಬರೀ ಒಂದೇ ಒಂದು ವೀಡಿಯೋ ಹಾಕಿದ್ದೀನಿ. ನಂಗೆ ಗೊತ್ತು ನೀವೆಲ್ಲ ಬೇಜಾರು ಮಾಡ್ಕೊಂಡಿರ್ತೀರಾ ಅಂತ ಹೇಳ್ಬಿಟ್ಟು ಏನು ಮಾಡೋಣ, ಒಂದೊಂದ್ಸಲ ಇರ್ತವೆ ಪ್ರಾಬ್ಲಮ್ಸು ಶಾನೆನೆನಿಯ. ಅದು ನೋಡ್ಕೊಂಡು ಇದು ನೋಡ್ಕೊಂಡು ನನಗಿಂತ ಮನಸ್ಸೇ ಇರೋಕ್ಕಿಲ್ಲ ವಿಡಿಯೋ ಮಾಡೋಕ್ಕೆ. ಸಂಜೆ ಗಂಟೆ ಸುಮ್ಕೆ ಇರ್ತೀನಿ, ಆಮೇಲೆ ಕುಂತ್ಕೊಂಡು ವಿಡಿಯೋ ಮಾಡ್ಕೊಂಡು ಕುತ್ಕೊಂಡಿರ್ತೀನಿ ಕಣ್ರಪ್ಪ. ಮನುಷ್ಯರು ಅಂದಮೇಲೆ ಕಷ್ಟ ಅನ್ನೋದು ಇದ್ದೇ ಇರ್ತದಲ್ವಾ, ಏನು ಮಾಡೋಣ ಹೇಳಿ. ಮತ್ತೆ ಭಾಳ ದಿನ ಹೋಗ್ಬಿಟ್ಟಿದ್ದು ಕಣ್ರಪ್ಪ ಮಾತಾಡಿ ನಿಮ್ಮ ಹತ್ರ. ಯಾಕೋ ತುಂಬಾ ತಲೆನೋವ್ತಾ ಇತ್ತು. ಅದ್ರಾಗೂ ಅರ್ಧ ತಲೆನೋವು ಒಂದೊಂದ್ಸಲ ಜಾಸ್ತಿ ಬಂದ್ಬಿಡ್ತದೆ. ವಿಡಿಯೋ ಎಲ್ಲ ಮಾಡಿದೆ, ಒಂದು 3 ವಿಡಿಯೋ ಮಾಡಿದೆ 2 ಚಾನಲ್ಗೂ. ಇನ್ನೊಂದು ವಿಡಿಯೋ ಮಾಡೋಷ್ಟ್ರಲ್ಲಿ ತಲೆನೋವು ಬಂತು, ಅದಕ್ಕೆ ಕಣ್ರಪ್ಪ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಇನ್ನೂ ಎಷ್ಟು ಪೆಂಡಿಂಗ್ ಇಕ್ಕಿದ್ದೀನಿ. ರವಿ ಅವರವೆಲ್ಲ ವಿಡಿಯೋ ಇನ್ನೂ ಮುಂದುವರ್ಸ್ಕೊಂಡು ಹೋಗಿ ಅದಕ್ಕೊಂದು ಎಂಡಿಂಗ್ ಅನ್ನೋದೇ ಕೊಟ್ಟಿಲ್ಲ. ಸುಮಾರು ಜನಕ್ಕೆ ಹೇಳ್ತಾನೆ ಇದ್ದೀರಾ ಕಮೆಂಟಾಗೆ ಮಾಡಿ ಅಂತ. ಈಗ ಅದನ್ನು ಶುರು ಮಾಡ್ಕೋಬೇಕು ಕಣ್ರಪ್ಪ. ದಿನ ಬಿಡು ದಿನ ನಾನು ಅದನ್ನು ಒಂದು ವಿಡಿಯೋ ಹಾಕೊಂಡು ಹೋಗಬೇಕು. ಯಾವುದಕ್ಕೂ ಎಂಡಿಂಗ್ ಕೊಡಲಿಲ್ಲ ಅಂದರೆ ಸಂಡಕ್ಕಿರಕ್ಕಿಲ್ಲ. ಈಗ ಇನ್ನೊಂದು ಚಾನಲ್ಗೂ ಗೊತ್ತು, ಅಪ್ಸರ ಅವ್ರದ್ದೆಲ್ಲ ಓಡ್ತಾ ಐತೆ, ಅವ್ರದ್ದು ಒಂದು ಎಂಡಿಂಗ್ ಅಂತ ಮುಟ್ಟಿಸ್ಬೇಕು. ಅಲ್ಲಿ ಗಂಟ ಸ್ವಲ್ಪ ಶಾನೆಯ ವಿಡಿಯೋ ಹಾಕ್ಕೊಂಡು ಹೋಗಬೇಕು. ಆದಷ್ಟು ಪ್ರಯತ್ನ ಮಾಡ್ತೀನಿ ಕಣ್ರಪ್ಪ. ಒಂದಿನ ಒಂದು ಚಾನಲ್ 3, ಒಂದಿನ 2 ಆ ಥರ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ 4 ಬರ್ತಾ ಇದ್ವಲ್ಲ, ಇನ್ಮೇಲೆ ಎಕ್ಸ್ಟ್ರಾ ವಿಡಿಯೋ ಆಡ್ ಮಾಡಿ ಈ ಚಾನಲ್ಗಾಗಲಿ ಆ ಚಾನಲ್ಗಾಗಲಿ ಒಂದು ದಿನಕ್ಕೆ 3 ವಿಡಿಯೋ ಹಂಗೆ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಬೇಗ ಈ ರವಿ ಸ್ವಲ್ಪ ಸ್ಟೋರಿ ಎಲ್ಲ ಅದನ್ನು ಇದು ಮಾಡ್ತಾ ಇದ್ದೀನಲ್ವ, ಅದಕ್ಕೂ ಎಲ್ಲ ಒಂದು ಎಂಡಿಂಗ್ ಎಲ್ಲ ಮಾಡಬೇಕು. ಅದಕ್ಕೆ ಮಾಡ್ತಾ ಇವ್ನಿ. ನೀವೆಲ್ರಿಗೂ ಕತೆ ತುಂಬ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಏನೋ ಚೆನ್ನಾಗಿಲ್ಲ ಅಂತಂದರೆ ನನಗೆ ಗೊತ್ತು, ನೀವು ಅಲ್ಲೇ ಕಮೆಂಟ್ ಮಾಡಿ ಹೇಳ್ಬಿಡ್ತೀರಾ ಸಂದಾಕಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಪೊದ್ದು ಜೀವನದ ಕತೆ ನಿಮ್ಗೆ ಗೊತ್ತು, ಪೊದ್ದು ಜೀವನದ ಕತೆ ಎಲ್ಲನೂ ಹಿಂದೆ ನಡೆದಿರೋದು ಅಂತ ಹೇಳ್ಬಿಟ್ಟು ಇವಾಗ ಅದನ್ನು ಮತ್ತೆ ನಾನು ಪ್ರೆಸೆಂಟಿಗೆ ತಗೊಬರ್ಬೇಕು ಕಣ್ರಪ್ಪ. ಅದಕ್ಕೆ ನೀವು ಒಂದೊಂದಿನ 2 ವಿಡಿಯೋ ಎಲ್ಲ ಹಾಕ್ಬಿಟ್ಟು ಪ್ರೆಸೆಂಟಿಗೆ ತಗೊಬರ್ತಾ ಇದ್ದೀನಿ. ನೀವೆಲ್ಲರೂ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಪೊದ್ದು ಜೀವನದ ಕತೆನ. ನನಗಂತೂ ಭಾಳ ಖುಷಿ ಆಗ್ತೈತೆ. ಅದನ್ನು ಪ್ರೆಸೆಂಟಿಗೆ ತಗೊಬರ್ತೀನಿ ಆದಷ್ಟು ಬೇಗ ನೆನೆಯ. ಮತ್ತು ರವಿ ಸ್ಟೋರಿನೂ ನಾಳೆಯಿಂದ ಒಂದು ದಿನ ಬಿಟ್ಟು ದಿನ ಆದ್ರೂ ಹಾಕ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಹಳ್ಳಿ ಸ್ನೇಹಿತೆಯರ ಕತೆ ಪಾಪ ಅವ್ರದ್ದು ಅಲ್ಲಿ ಇನ್ನು ಪಾರಕ ಜಯಕ ಅವ್ರದ್ದೆಲ್ಲ ತೋರಿಸೋದೇ ಕಮ್ಮಿ ಆಗ್ಬಿಟ್ಟೈತೆ. ಅವ್ರದ್ದು ತೋರಿಸ್ಬೇಕು. ಆದಷ್ಟು ನನ್ನ ಕಡೆಯಿಂದನೂ ಸ್ವಲ್ಪ ಮಿಸ್ಟೇಕ್ಸ್ಗಳವೆ ಕಣ್ರಪ್ಪ. ಏನು ಮಾಡೋಕ್ಕಾಯ್ತದೆ, ಅದು ಇದು ಕೆಲಸ ಅನ್ನೋದು ಇರ್ತೈತಲ್ಲ. ಇದು ಮಾಡೋಣ ಅಂತ ಹೋದ್ರೆ ಅದು ಮಿಸ್ ಆಗಿರ್ತೈತೆ, ಅದು ಮಾಡೋಣ ಅಂದರೆ ಇದು ಮಿಸ್ ಆಗಿರ್ತದೆ. ಒಂದೊಂದ್ಕಿಂತ ನಮಗೆ ಕನ್ಫ್ಯೂಸ್ ಆಗೋಗ್ಬಿಡ್ತದೆ ಕಣ್ರಪ್ಪ. ನಾನು ವ್ಲಾಗ್ ಚಾನಲ್ ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡ್ಕೊಂಡೆ, ಏನೋ ಮಾಡೋಣ ಅಂತ. ಈ ಕಾರ್ಟೂನ್ ವಿಡಿಯೋ ಎಡಿಟಿಂಗಾಗೆ ದಿನ ಕಳೆದೋಗ್ಬಿಡ್ತದೆ ಕಣ್ರಪ್ಪ. ಈ ವ್ಲಾಗ್ ತಾನೇ ಎಲ್ಲಿ ಮಾಡಲಿ. ಆದ್ರೂ ಎಲ್ಲ ವ್ಲಾಗ್ ಹಾಕಿದ್ದೀನಿ, ಮಂಜುಶ್ರೀ ಗೌಡ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇದ್ದೀರಾ. ಕಂಟಿನ್ಯೂಸ್ ಆಗಿ ಹಾಕೋಕ್ಕಾಗ್ತಿಲ್ಲ ವಿಡಿಯೋನ, ಯಾಕಂದರೆ ನಾನು ಕಾರ್ಟೂನ್ ವಿಡಿಯೋ ಎಡಿಟಿಂಗ್ಸೇ ತುಂಬ ಟೈಮ್ ಹಿಡಿತೈತೆ ನನಗೆ. ಮನೆ ಕೆಲಸ ಮಾಡಬೇಕು, ಅದು ಇದು ಭಾಳ ಕಷ್ಟ ಆಯ್ತದೆ. ಅದಕ್ಕೆ ಒಂದೊಂದು ಹಾಕೊಂಡು ಹೋಗಿದ್ದೀನಿ ವಿಡಿಯೋಸು. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ವ್ಲಾಗ್ ಚಾನಲ್ಲು ಮಂಜುಶ್ರೀ ಗೌಡ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ತಿಂಗಳಿಗೆ 2-3 ವಿಡಿಯೋನಾದರೂ ಹಾಕ್ತೀನಿ. ಅದರಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ. ಎಲ್ಲರೂ ಹೊರಗಡೆ ಹೋಗಿದ್ದು ಎಲ್ಲನೂ. ಇನ್ನು ಮುಂದೆ ಸ್ವಲ್ಪ ಜಾಸ್ತಿ ವೀಡಿಯೋಸ್ನೇ ಹಾಕ್ತೀನಿ. ನಾನು ಕಾರ್ಟೂನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಇದ್ರಾಗೆ ಜಾಸ್ತಿ ವೀಡಿಯೋನ ಮಾಡ್ತಾ ಇರೋದು ನಾನು. ಅದು ಸುಮ್ಮನೆ ಒಂದು ಹಾಬಿ ಥರ ಇರಲಿ, ಎಲ್ಲಾದರೂ ಹೋಗಿದ್ದೆಲ್ಲ ಸ್ವಲ್ಪ ಇಟ್ಕೊಳ್ಳೋಣ, ಅಂದರೆ ಮೆಮೊರೀಸ್ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಚಾನಲ್ಗೆ ಸುಮ್ಮನೆ ಹಾಕ್ತಾ ಇದ್ದೀನಿ ವೀಡಿಯೋಸ್ ಅಷ್ಟೇನೇನಿಯ. ಮತ್ತು ನಿಮ್ಗೆ ಯಾವ ಕತೆ ಇಷ್ಟ ಆಯ್ತೈತೆ, ಎಲ್ಲಾದರೂ ಬೇಜಾರಾಯ್ತಾಯ್ತಾ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಜವಾಗೂ ನಿಮ್ಮ ಪ್ರೀತಿಗೆ, ನಿಮ್ಮ ಇದಕ್ಕೆ ನಿಜವಾಗೂ ನಾನಂತೂ ತುಂಬಾ ಋಣಿ ಬಿಡಿ. ಯಾವ ಪಟಿ ನೀವು ನನ್ನ ಪ್ರೀತಿ ಮಾಡ್ತೀರಾ. ನಾನು ಕಮೆಂಟ್ಸ್ಗಳೆಲ್ಲ ನೋಡ್ತಾ ಇದ್ದೀನಿ ಭಾಳ. ಆದರೆ ಇದೇನು ಅಂದರೆ ವಿಡಿಯೋಗಳೆಲ್ಲ ಡೌನ್ಲೋಡು ಕೊಟ್ಟಿರಬೇಕು, ಮೊಬೈಲ್ ಮುಟ್ಟೋಕ್ಕೆ ಆಗೋಕ್ಕಿಲ್ಲ. ಈಗ 4 ವಿಡಿಯೋ ಅಂದರೆ ನನ್ನ ವಿಡಿಯೋ ಎಡಿಟಿಂಗ್ ಮಾಡಿ ಡೌನ್ಲೋಡು ಕೊಡೋಷ್ಟೊತ್ತಿಗೆ ಸಂಜೆ ಹೋಗ್ಬಿಡ್ತದೆ. ಆಮೇಲೆ ಮತ್ತೆ ಅಪ್ಲೋಡಿಂಗ್ ಕೊಡಬೇಕು, ಎಡಿಟಿಂಗ್ ಮಾಡಬೇಕು ಕಣ್ರಪ್ಪ. ಮೊಬೈಲ್ ಮುಟ್ಟಕ್ಕೆ ಫ್ರೀನೇ ಇಲ್ಲ. 2 ಮೊಬೈಲ್ ಇದ್ದರೆ ಕಮೆಂಟ್ಸ್ ಅಂದರೆ ರಿಪ್ಲೈ ಮಾಡ್ಬೋದಿತ್ತು, ಒಂದ್ರಾಗೆ ವಿಡಿಯೋ ಮಾಡ್ಬೋದಿತ್ತು. ಆದರೆ ಆಗೋಕ್ಕೆ ಇಲ್ಲ, ಇರೋದು ಒಂದೇ ಮೊಬೈಲ್ ಅಲ್ವಾ. ಸ್ವಲ್ಪ ನನಗೂ ಕಷ್ಟ ಆಯ್ತೈತೆ. ಆದ್ರೂ ಆದಷ್ಟು ನಾನು ರಿಪ್ಲೈ ಮಾಡೋಕ್ಕೂ ಪ್ರಯತ್ನ ಪಡ್ತೀನಿ. ಮೊದಲೆಲ್ಲ ಸಿಕ್ಕಾಪಟ್ಟೆ ಕಡಿಮೆ ಆಗ್ತಾ ಇದೆ ವಿಡಿಯೋನ, ಒಂದೊಂದು ವಿಡಿಯೋ 2 ವಿಡಿಯೋ ಆಗ್ತಿದ್ನಲ್ಲ, ಅವಾಗ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೆ ಕಮೆಂಟ್ಸ್ನ. ಇವಾಗ ಆಯ್ತಾನೆ ಇಲ್ಲ. ಆದರೂ ಕಮೆಂಟ್ಸ್ ಎಲ್ಲ ಓದ್ತಾ ಇದ್ದೀನಿ. ನನಗಂತೂ ಭಾಳ ಖುಷಿ ಆಗ್ತೈತೆ ಕಣ್ರಪ್ಪ. ನಿಮ್ಮ ಪ್ರೀತಿ ಯಾವಾಗೂ ಹಿಂಗೆ ಇರಲಿ. ಎಷ್ಟು ಪ್ರೀತಿ ತೋರಿಸ್ತೀರಾ ಅಂದರೆ ನಿಜ ಕಣ್ಣಂಗೆ ನೀರು ಬಂದುಬಿಡ್ತವೆ, ಅಷ್ಟು ಪ್ರೀತಿ ತೋರಿಸ್ತೀರಾ. ಈ ಇನ್ಸ್ಟಾಗ್ರಾಮಲ್ಲಿ ಸಮೇತನೂ ಮೆಸೇಜ್ ಹಾಕಿರ್ತೀರಾ, ಹಂಗೆ ಕಮೆಂಟ್ಸಲ್ಲಿ ಎಷ್ಟು ಮೆಸೇಜ್ ಹಾಕ್ತೀರಾ. ನಿಜಾನೂ ಏನೋ ಪುಣ್ಯ ಮಾಡಿದ್ದೀನಿ ಅನ್ಕೋತೀನಿ ಇಷ್ಟೊಂದು ಪ್ರೀತಿ ಪಡೆಯೋಕ್ಕೆ. ನಿಜ ನನಗೆ ಹೇಳೋಕ್ಕೆ ಮಾತು ಬರ್ತಾ ಇಲ್ಲ, ತುಂಬಾ ಖುಷಿ ಆಗ್ತೈತೆ. ಅದೇನೋ ನಿಮ್ಮಿಂದಲೇ ನಾನು ಅಷ್ಟೇ ಅದನ್ನು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕಣ್ರಪ್ಪ.
ವಿಡಿಯೋ ಹಾಕಿಲ್ಲ ಅಂತ ಹೇಳ್ಬಿಟ್ಟು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಹಾಕ್ತೀನಿ. ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನಾಳೆ ಗ್ಯಾರಂಟಿ, ನಾಳೆ ಈ ಮನೆ ಕಲ್ಚರ್ನಲ್ಲಿ 3 ವಿಡಿಯೋ ಬಂದೇ ಬರುತ್ತೆ. ಅಮ್ಮು ರವಿ ವಿಡಿಯೋ ಅಂತೂ ನಾಳೆ ಬಂದೇ ಬರುತ್ತೆ. ಹಾಗೇನೆ ಇನ್ನು ಮಾಮೂಲಿ ಇನ್ನು ಪದ್ದು ಜೀವನದ ಕತೆ ಒಂದು, ಹಳ್ಳಿ ಸ್ನೇಹಿತರ ಕತೆ ಒಂದು ನಾಳೆಗೆ 3 ಹಾಕ್ತೀನಿ. ಈಗೆಲ್ಲ ಒಂದೆರಡು ದಿನ ಹಾಕಿಲ್ವಲ್ಲ, ಒಂದೊಂದು ಹಾಕಿದ್ದೀನಲ್ಲ, ಅದನ್ನೆಲ್ಲ ಫುಲ್ಫಿಲ್ ಮಾಡ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಕಣ್ರಪ್ಪ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ನಿಮ್ಮ ಪ್ರೀತಿಗೆ, ನಿಮ್ಮ ಕಮೆಂಟ್ಸ್ಗೆ. ನಿಜ ನಾನಂತೂ ಯಾವತ್ತೂ ಚಿರಋಣಿ ಬಿಡಿ. ಯಾವಾಗೂ ನಮ್ಮ ಮನೆಗೆ ಹೇಳ್ತಾ ಇರ್ತೀನಿ ನಮ್ಮ ಹಸ್ಬೆಂಡ್ಗೆ, ನೀನ್ಗಿನ್ನೂ ನನಗೆ ಸಬ್ಸ್ಕ್ರೈಬರ್ಸ್ ಕೊಡ್ತಾರಲ್ಲ ಪ್ರೀತಿ, ಅದು ಎಷ್ಟೋ ನನಗೆ ಹ್ಯಾಪಿ ಅನ್ನಿಸ್ತೈತೆ. ನೀನು ಏನಕ್ಕಾದ್ರೂ ಕೇಳ್ತೀಯೋ ಕೇಳೋಕ್ಕಿಲ್ವೋ, ನಾನೇನೋ ಹುಷಾರಿಲ್ಲ ಅಂದ್ಬಿಟ್ರೆ ಸಾಕು, ಅದು ಎಷ್ಟು ಚೆನ್ನಾಗಿ ಕೇಳ್ತಾರೆ ಗೊತ್ತಾ, ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತೀನಿ. ನಾನು ನಿಜ ನಾನಂತೂ ತುಂಬ ಪುಣ್ಯ ಮಾಡಿದ್ದೀನಿ ನಿಮ್ಮ ಎಲ್ಲರ ಪ್ರೀತಿ ಪಡೆಯೋಕ್ಕೆ. ಎಲ್ರಿಗೂ ತುಂಬ 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 ಥ್ಯಾಂಕ್ಸ್ ಎಲ್ರಿಗೂ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೋಡೋಣ, ಈಗ 14,000 ಸಬ್ಸ್ಕ್ರೈಬರ್ಸ್ ಅವರೇ. ಆದಷ್ಟು ಬೇಗ 20,000ನ ರೀಚ್ ಮಾಡೋಣ. ಎಷ್ಟಿದ್ರೂ ಸಬ್ಸ್ಕ್ರೈಬರ್ಸ್ ನಂಗೆ ಅಷ್ಟೇ ಖುಷಿನೇ. ಒಂದೊಂದ್ಸಲ ವ್ಯೂಸ್ ಬರೋದೆಲ್ಲ ಕಡಿಮೆ ಬಂದಿರ್ತವೆ, ಆದರೂ ನಾನಂತೂ ವಿಡಿಯೋ ಹಾಕೋದಂತೂ ಎಂದೂ ಕಡಿಮೆ ಮಾಡಿಲ್ಲ, ನಿಲ್ಲಿಸಿಲ್ಲ, ಮಾಡ್ತಾನೆ ಇದ್ದೀನಿ. ಹೀಗೆ ನಿಮ್ಮ ಸಪೋರ್ಟ್ ಎಲ್ಲ ನನಗೆ ಹಿಂಗೆ ಇರಲಿ ಕಣ್ರಪ್ಪ. ಹಾಗೆ ನೀವು ದಯವಿಟ್ಟು ನನ್ನ ಯಾರು ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಮಾಡಿರ್ತೀನಿ ಮಿಸ್ಟೇಕ್ಸ್, ನನಗೂ ಗೊತ್ತು. ಹಾಗೆಯೇ ನಿಮ್ಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗೂ ಅಮ್ಮು ರವಿ ಕತೆ ಅಂತೂ ಬರುತ್ತೆ, ಅದನ್ನು ಕಂಪ್ಲೀಟ್ ಮಾಡ್ತೀನಿ, ಇನ್ನೂ ಇದು ಮಾಡ್ತೀನಿ. ಹಾಗೆಯೇ ಎಲ್ಲದಕ್ಕೂ ಎಂಡಿಂಗ್ ಅಂತೂ ಕೊಡ್ತೀನಿ, ಯಾವುದೂ ಅರ್ಧಕ್ಕೆ ನಿಲ್ಲಿಸಲ್ಲ. ನಿಮ್ಗೆ ಏನು ಅನ್ನಿಸ್ತಾ ಐತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಪ್ಪ. ಎಲ್ರಿಗೂ ಲವ್ ಯು ಆಲ್ ಈ ಪೊದ್ದು ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.